ಪವಿತ್ರ. ಪವಿತ್ರ, ಅವತ್ತು ಬೆಂಕಿ ಬಿದ್ದಾಗ ಎಲ್ಲಿದ್ದಪ್ಪ ನೀನು? ಇಲ್ಲೇ ಇಲ್ಲೇ ಇದ್ದ. ಹೆಂಗ್ ಬಂತು ಬೆಂಕಿ? ಇದು ಈ ಕಡೆಯಿಂದ ಹೌದಾ, ಗಾಳಿ ಬೀಸಿ ಏನು ಮಾಡೋಕ್ಕಾಗಿಲ್ಲ. ಸರಿ, ನೀವು ಓದ್ತಾ ಇದೆಯಲ್ಲಪ್ಪ, ನಿನ್ನ ಬುಕ್ಕೆಲ್ಲ ಸುಟ್ಟೋಗಿದ್ಯಾ? ಈಗ ನೈಟ್, ಈಗ ಎಕ್ಸಾಮ್, ಈಗ ನಾಳೆಯಿಂದ ಎಕ್ಸಾಮ್ ಎಕ್ಸಾಮ್ ಇದೆ, ಶುಕ್ರವಾರ ಎಕ್ಸಾಮ್ ಇದೆ. ಹೆಂಗ್ ಮಾಡ್ತೀಯ ಓದಕ್ಕೆಲ್ಲ? ಲೈಟ್ ಇಲ್ಲ, ಆಮೇಲೆ ಕತ್ಲೆಲ್ಲಿ ಓದ್ಕೊಬೇಕು. ಲೈಟ್ ಇಲ್ಲ, ಭಯ ಆಗುತ್ತೆ ಕತ್ಲೆಯಲ್ಲಿ. ಆಮೇಲೆ ಕರಡಿ ಪ್ರಾಣಿಗಳೆಲ್ಲ ಬರ್ತವೆ. ಸರಿ, ಓದಕ್ಕೆ ಆಗ್ತಾ ಇಲ್ಲ ನಿನ್ಗೆ? ಇಲ್ಲ, ಮನೆ ಇಲ್ಲ, ಏನು ಇಲ್ಲ ಅಂದ್ರೆ ಬೆಂಕಿ ಬಿದ್ಮೇಲೆ ಬಟ್ಟೆನ ಸುಟ್ಟೋದು. ಬಟ್ಟೆಗಳಿಲ್ಲ. ಆಮೇಲೆ ನಮ್ಮ ಅಪ್ಪರು ವ್ಯಾಪಾರ ಇವೆಲ್ಲ ಇಟ್ಕೊಂಡು ಮಾಲು ಅವೆಲ್ಲ ಸುಟ್ಟೋದು. ಏನ್ ವ್ಯಾಪಾರ ಮಾಡ್ತಾರಪ್ಪ ಅವರು? ಅಪ್ಪವ್ರ ಬಟ್ಟೆ ಇದು ಬೆಸ್ಟಿಟ್ ವ್ಯಾಪಾರ. ವ್ಯಾಪಾರ ಜೋಕಾಲಿ ಎಲ್ಲ ಸುಟ್ಟೋಗಿದೆ. ನಿನ್ ಸೈಕಲ್ ಸುಟ್ಟೋಗಿದೆ. ಬುಕ್ಕು ಎಲ್ಲ ನಿಮ್ಗೆ ಈಗೇನೋ ತೋರ್ಸಂಗಾಗಿದೆ. ಸರಿ, ಈಗ ಓದ್ಬೇಕು, ಎಕ್ಸಾಮ್ ಹತ್ರ ಬಂತು, ನಾಳೆ ಎಕ್ಸಾಮ್ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಊಟಕ್ಕೆ ಎಲ್ಲ ಸರ್ ಎಲ್ಲ ಬಂದಿದ್ರು ಕೊಟ್ಟು, ಹಂಗಾಗಿ ಅಲ್ಲೇ ಲಿಕ್ಚರ್ ಫ್ಯಾಕ್ಟ್ರಿ ತಗ ಇದ್ದೀವಿ. ಅಲ್ಲೇ ಸ್ನಾನಕ್ಕೆ ಇತ್ತು, ಅಲ್ಲಿ ಇಟ್ಕೊಟ್ಟೋಗಿ ಸೀಟ್ ತಂದು ಕೊಟ್ಟೋಗಿದ್ದಾರೆ, ಕಟ್ಟಿಯಲ್ಲಿ ಅಲ್ಲೇ ಇರ್ತೀವಿ. ಕಾಣ್ತಾ ಇದ್ದು ಅಲ್ಲೇ ಅಲ್ಲೇ. ಬುಕ್ಸ್ ಎಲ್ಲ ಇಲ್ಲ, ಸುಟ್ಟೋಗಿದ್ದಾವೆ ಸರ್. ಬ್ಯಾಗಿಗೆ ತಗೊಂಡೋಗಿ ಕ್ಲಾಸಿಗೆ ತಗೊಂಡಿದ್ವಲ್ಲ ಅಷ್ಟೇ ಇರೋ. ಅಷ್ಟು ಮಾತ್ರ ಇದೆ. ನಾವು ಬಿಟ್ಟರೆ ಇಲ್ಲ. ಸಹಾಯ ಮಾಡಿ ಅಂತ ಕೇಳ್ತೀನಿ ಸರ್. ಎಲ್ಲ ಏನೇನು ಸುಟ್ಟೋಗಿದ್ದಾವೆ ಎಲ್ಲ ತಂದು ಕೊಡಿ.